ವೀಕ್ಷಕರು ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಂಪ್ಯೂಟರ್ಗಳಲ್ಲಿ ಏನು ವೆಬ್ ಕ್ಯಾಮ್ಗಳನ್ನ ಬಳಸ್ತಾ ಇದ್ರಿ, ಅವರು ವೆಬ್ ಕ್ಯಾಮ್ ಬದಲು ಮೊಬೈಲ್ಗಳಲ್ಲೇ ಯಾವ ರೀತಿ ವೆಬ್ಸೈಟ್ಗಳಲ್ಲಿ ನಿಮ್ಮ ಫೋಟೋ ಅಂದರೆ ಲೈವ್ ಫೋಟೋಗಳು ಏನು ಕೇಳುತ್ತೆ, ಆ ಲೈವ್ ಫೋಟೋಗಳನ್ನು ಯಾವ ರೀತಿ ತೆಗಿಬೇಕು, ಯಾವ ರೀತಿ ಇನ್ಸ್ಟಾಲೇಷನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಅದಕ್ಕಿಂತ ಮೊದಲು ನೀವು 3 ಸ್ಟೆಪ್ಗಳನ್ನ ಫಾಲೋ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಲೈವ್ ಫೋಟೋ ಕೇಳುತ್ತೆ ವೀಕ್ಷಕರೇ. ಯಾಕೆಂದರೆ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಲೈವ್ ಫೋಟೋ ಕೇಳುವಂಥದ್ದು ವೀಕ್ಷಕರೇ. ಅದಕ್ಕೆ ನಾವು ವೆಬ್ ಕ್ಯಾಮ್ನಲ್ಲೇ ಲೈವ್ ಫೋಟೋ ತೆಗೆದು ಅದಕ್ಕೆ ಅಪ್ಲೋಡ್ ಮಾಡಿ ನಾವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದರ ಬದಲು ನಿಮ್ಮ ಹತ್ರ ಏನಾದರೂ ವೆಬ್ ಕ್ಯಾಮ್ಗಳು ಇಲ್ಲ ಅಂತಂದರೆ ಅದಕ್ಕೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋ ಬದಲು ನಿಮ್ಮ ಹತ್ರ ಇರೋ ಮೊಬೈಲ್ಗಳಲ್ಲೇ ಹೇಗೆ ವೆಬ್ ಕ್ಯಾಮ್ಗಳಾಗಿ ಉಪಯೋಗಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ 3 ಸ್ಟೆಪ್ಗಳನ್ನ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಒಂದು, ನೀವು ಪಿ ಸಿ ಮತ್ತು ಕಂಪ್ಯೂಟರ್ಗಳನ್ನ ಏನು ಉಪಯೋಗಿಸ್ತಾ ಇರ್ತೀರಾ ಆ ಕಂಪ್ಯೂಟರ್ಗಳಿಗೆ ಯಾವ ರೀತಿ ಮೊಬೈಲ್ನ ಕನೆಕ್ಟ್ ಮಾಡಬೇಕು. ಅಂದರೆ ನಿಮ್ಮ ಪಿ ಸಿ ಅಂದರೆ ಸಿಸ್ಟಮ್ಗಳಲ್ಲಿ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಇದು ನಿಮ್ಮ ಮೊಬೈಲ್ಗಳಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಮೊದಲನೇ ಸ್ಟೆಪ್ಪು ಏನು ಮಾಡಬೇಕು ಅಂತಂದರೆ, ನಿಮ್ಮ ಸಿಸ್ಟಮ್ಗಳಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಗೂಗಲ್ ಕ್ರೋಮ್ ಅಂತ ಕಾಣಿಸ್ತದೆ ನೋಡಿ ವೀಕ್ಷಕರೇ. ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಸರ್ಚ್ ಆಪ್ಷನ್ನಲ್ಲಿ IRIUN ಅಂದರೆ ಐರನ್ ವೆಬ್ ಕ್ಯಾಮ್ ಅಂತ ಕಾಣಿಸ್ತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲನೇದಾಗಿ irun.com ಅಂತ ಒಂದು ವೆಬ್ಸೈಟ್ ಕಾಣಿಸ್ತಿದೆ ನೋಡಿ. ಈ ವೆಬ್ಸೈಟ್ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ರೀತಿ ಒಂದು ವೆಬ್ಸೈಟ್ ಪೇಜ್ ಓಪನ್ ಆಗುತ್ತೆ ವೀಕ್ಷಕರೇ. ವೆಬ್ಸೈಟ್ ಪೇಜ್ನಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ವೆಬ್ ಕ್ಯಾಮ್ ಫಾರ್ ವಿಂಡೋಸ್ ಅಂತಿರುತ್ತೆ. ಈ ವೆಬ್ ಕ್ಯಾಮ್ ನೀವೇನಾದ್ರು ವಿಂಡೋಸ್ ಯೂಸ್ ಮಾಡ್ತಾ ಇದ್ರೆ ವೆಬ್ ಕ್ಯಾಮ್ ಫಾರ್ ವಿಂಡೋಸ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ. ನೀವೇನಾದ್ರು ಮ್ಯಾಕ್ ಏನಾದರೂ ಸಿಸ್ಟಮ್ನಲ್ಲಿ ಮ್ಯಾಕ್ ಯೂಸ್ ಮಾಡ್ತಾ ಇದ್ರೆ ನೀವು ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ವಿಂಡೋಸ್ ಯೂಸ್ ಮಾಡ್ತಾ ಇದ್ರಿಂದ ನಾನು ಇಲ್ಲಿ ವಿಂಡೋಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಡೌನ್ಲೋಡಲ್ಲಿ ಡೌನ್ಲೋಡ್ ಆಗಿರೋಂಥದ್ದು. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಐ ಅಕ್ಸೆಪ್ಟ್ ದಿ ಅಗ್ರಿಮೆಂಟ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಇನ್ಸ್ಟಾಲ್ ಅಂತ ಕಾಣಿಸ್ತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಈಗ ಇದು ನಿಮ್ಮ ಒಂದು ಸಾಫ್ಟ್ವೇರ್ ನಿಮ್ಮ ಪಿ ಸಿನಲ್ಲಿ ಇನ್ಸ್ಟಾಲ್ ಆಗ್ತಾ ಇರೋಂಥದ್ದು. ಈ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆದ ನಂತರ ಇಲ್ಲಿ ಫಿನಿಶ್ ಅಂತ ಇದೆ ನೋಡಿ, ಫಿನಿಶ್ನ ಕ್ಲಿಕ್ ಮಾಡಿಕೊಂಡು ಫಿನಿಶ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ರೀತಿ ಒಂದು ಸಾಫ್ಟ್ವೇರ್ ಓಪನ್ ಆಗಿರೋಂಥದ್ದು ವೀಕ್ಷಕ. ಇಲ್ಲಿ 2 ಟಿಕ್ ಆಪ್ಷನ್ ಇದೆ ನೋಡಿ, ಟಿಕ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿ ಏನು ವ್ಯೂ ಮಾಡ್ತಾ ಇರ್ತೀರ, ಏನು ಕ್ಯಾಮ್ರಾ ಆನ್ ಮಾಡಿರ್ತೀರ ಆ ಕ್ಯಾಮ್ರಾ ಇಲ್ಲಿ ಶೋ ಆಗುತ್ತೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನೀವು ಮೊಬೈಲ್ಗಳಲ್ಲೂ ಈ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರ, ವೆಬ್ ಕ್ಯಾಮ್ ಸಾಫ್ಟ್ವೇರ್ನ ಈಗ ಇನ್ಸ್ಟಾಲ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ಐಕನ್ನಲ್ಲಿ ಶೋ ಆಗ್ತಾ ಇರೋಂಥದ್ದು. ಇದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ವೀಕ್ಷಕರೇ. ಇಲ್ಲಿ 2 ಡಾಟ್ನ ಟಿಕ್ ಮಾಡಿದ್ರೆ ಇಲ್ಲಿ ಏನು ಮೊಬೈಲಲ್ಲಿ ಕ್ಯಾಮ್ರಾ ಆನ್ ಮಾಡಿರ್ತಾರೆ ಇಲ್ಲಿ ಶೋ ಆಗುತ್ತೆ. ಇದು ಬರೀ ಇಲ್ಲಿ ಸಾಫ್ಟ್ವೇರ್ನಲ್ಲಿ ಮಾತ್ರ ಶೋ ಆಗೋದಂತಲ್ಲ, ನಿಮ್ಮ ವೆಬ್ಸೈಟ್ನಲ್ಲಿ ಏನೇ ಅಪ್ಲಿಕೇಶನ್ಗಳು ನೀವು ಹಾಕಿದ್ರು, ತುಂಬ ಮುಖ್ಯವಾಗಿ ನೀವು ಆಯುಷ್ಮಾನ್ ಕಾರ್ಡ್ಗಳನ್ನ ಪಿ ಸಿನಲ್ಲಿ ಅಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ವೀಕ್ಷಕರೇ. ಅದು ಮೊಬೈಲ್ಗಳಲ್ಲಿ ನೀವು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ. ಯಾಕೆಂದರೆ ಪಿ ಸಿನಲ್ಲಿ ಒಂದು ವೆಬ್ ಕ್ಯಾಮ್ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಅದು ನೀವು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋದಲ್ಲಾಗಿರ್ಬೋದು ಇಲ್ಲ ಲೈವ್ ಫೋಟೋ ಆಗಿರ್ಬೋದು, ಅದನ್ನು ಕ್ಯಾಪ್ಚರ್ ಮಾಡಿದ್ರೆ ಮಾತ್ರ ಅದು ಕಂಪ್ಲೀಟ್ ಆಗೋಂಥದ್ದು ವೀಕ್ಷಕರೇ. ಅದು ಪಿ ಸಿನಲ್ಲಿ ಆಗ್ತಾ ಇಲ್ಲ. ಯಾಕೆಂದರೆ ಕೆಲವರು ವೆಬ್ ಕ್ಯಾಮ್ ಯೂಸ್ ಮಾಡ್ತಾರೋರು ಈ ಪಿ ಸಿಗಳಲ್ಲೇ ಅಪ್ಲಿಕೇಶನ್ ಆಗ್ತಾ ಇರ್ತಾರೆ. ವೆಬ್ ಕ್ಯಾಮ್ ಇಲ್ಲದೆ ಇರೋರು ಏನು ಮಾಡ್ತಾ ಇರ್ತಾರೆ ಅಂದರೆ ಮೊಬೈಲ್ಗಳಲ್ಲೇ ಈ ಆಯುಷ್ಮಾನ್ ಕಾರ್ಡ್ಗಳನ್ನ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ವೀಕ್ಷಕರೇ. ಪ್ರತಿಯೊಂದು ವೆಬ್ಸೈಟಲ್ಲೂ ಕೂಡ ಎಲ್ಲಿ ವೆಬ್ ಕ್ಯಾಮ್ ಕೇಳುತ್ತೋ ಅಲ್ಲಿ ಈ ಸಾಫ್ಟ್ವೇರ್ ವರ್ಕ್ ಆಗುತ್ತೆ ವೀಕ್ಷಕರೇ. ಅದಕ್ಕೆ ಈಗ ಫಸ್ಟ್ ಸ್ಟೆಪ್ನಲ್ಲಿ ನಾವೇನು ಮಾಡಿದ್ದೀವಿ, ಇಲ್ಲಿ ಸಾಫ್ಟ್ವೇರ್ನ ಪಿ ಸಿಗೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ನೀವೇನು ಮಾಡಬೇಕು, ಮೊಬೈಲಲ್ಲೂ ಕೂಡ ಅದೇ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕೆ ನಿಮ್ಮ ಮೊಬೈಲ್ನ ಓಪನ್ ಮಾಡಿಕೊಂಡು ಮೊಬೈಲಲ್ಲಿ ಪ್ಲೇಸ್ಟೋರ್ ಇದೆ ನೋಡಿ, ಪ್ಲೇಸ್ಟೋರ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸರ್ಚ್ ಆಪ್ಷನಲ್ಲಿ ಐರಿನ್ ಅಂತ ಟೈಪ್ ಮಾಡಿ. ಇಲ್ಲಿ ನೋಡ್ತಾ ಇರೋದು IRIUN ವೆಬ್ ಕ್ಯಾಮ್ ಅಂತ ಕಾಣಿಸ್ತಾ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇರೋದು ಐರಿನ್ 4K ವೆಬ್ ಕ್ಯಾಮ್ ಫಾರ್ ಅಂತ ಇರುತ್ತೆ ನೋಡಿ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ವೀಕ್ಷಕರೇ. ಇಲ್ಲಿ ಓಪನ್ ಅಂತ ಕಾಣಿಸ್ತದೆ ನೋಡಿ, ಓಪನ್ನ ಕ್ಲಿಕ್ ಮಾಡಿ. ಐ ಡೋಂಟ್ ಶೋ ಅಗೈನ್ ಅಂತ ಬರ್ತಾ ಇರುತ್ತೆ, ಇದನ್ನು ಡಿಸ್ಮಿಸ್ ಅಂತ ಕೊಡಿ. ಇಲ್ಲಿ ಕೆಲವು ಅಲೋ ಕೇಳುತ್ತೆ ವೀಕ್ಷಕರೇ. ಇಲ್ಲಿ ವೈಲ್ ಯೂಸಿಂಗ್ ದಿ ಆ್ಯಪ್ ಅಂತ ಕೇಳ್ತದೆ, ಅಲೋ ಕೊಡಿ. ಇಲ್ಲಿ ಕ್ಯಾಮ್ರಾ ಓಪನ್ ಆಗಿದೆ ವೀಕ್ಷಕರೇ. ಇಲ್ಲಿ ಕ್ಯಾಮ್ರಾ ಓಪನ್ ಆಗಿದೆ. ಇಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಸಿಸ್ಟಮ್ನಲ್ಲೂ ಐರಿಯು ವೆಬ್ ಕ್ಯಾಮ್ ಅಂತ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಕ್ಯಾಮ್ರಾ ಓಪನ್ ಆಗಿದೆ ವೀಕ್ಷಕರೇ. ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಮೊಬೈಲ್ಗೂ ಮತ್ತು ಸಿಸ್ಟಮ್ಗೂ ಕನೆಕ್ಟ್ ಆಗಿದೆ. ಇದು ಮೊದಲನೇ ಸ್ಟೆಪ್ ವೀಕ್ಷಕರೇ. ಮೊದಲನೇ ಸ್ಟೆಪ್ ಏನಪ್ಪ ಅಂತಂದರೆ, ನಿಮ್ಮ ಪಿ ಸಿಗಳಲ್ಲಿ ನೀವು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ಮೊಬೈಲಲ್ಲೂ ಪ್ಲೇಸ್ಟೋರ್ನಲ್ಲಿ ಹೋಗಿ ಈ ಐರಿಯಮ್ ವೆಬ್ ಕ್ಯಾಮನ್ನು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ. ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ ವೀಕ್ಷಕರೇ. ಈಗ ಎರಡನೇ ಸ್ಟೆಪ್ ಯಾವುದು ಅಂತಂದರೆ, ನಿಮ್ಮ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ನ ಓಪನ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವೆಬ್ ಕ್ಯಾಮ್ ಓಪನ್ ಆಗಿದೆ ನೋಡಿ. ಇದು ಬರೀ ಇಲ್ಲಿ ಮಾತ್ರ ಕ್ಯಾಮ್ರಾ ಶೋ ಆಗುತ್ತೆ. ಇದು ನಿಮ್ಮ ವೆಬ್ಸೈಟ್ಗಳಲ್ಲಿ ಎಲ್ಲೇ ನೀವು ವೆಬ್ ಕ್ಯಾಮ್ ಯೂಸ್ ಮಾಡ್ಬೇಕಾದ್ರೆ, ಸೆಲ್ಫಿ
ಜಾಗದಲ್ಲಿ ನೀವೇನಾದ್ರು ಯೂಸ್ ಮಾಡಬೇಕು ಅಂತಂದರೆ ಇಲ್ಲೊಂದು ಸೆಟ್ಟಿಂಗ್ನಲ್ಲಿ ನೀವು ಕ್ಯಾಮ್ರಾನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನೀವು ಗೂಗಲ್ ಕ್ರೋಮ್ನಲ್ಲಿ ಯಾವುದೇ ಒಂದು ವೆಬ್ಸೈಟ್ ಓಪನ್ ಮಾಡಿದ್ರು ಅಲ್ಲಿ ನಿಮಗೆ ಇಲ್ಲಿ ಕ್ಯಾಮ್ರಾ ಕನೆಕ್ಟ್ ಆಗುತ್ತೆ ವೀಕ್ಷಕರೇ. ಅದು ಎಲ್ಲಿ ಕನೆಕ್ಟ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆ ನೋಡಿ, 3 ಡಾಟ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಅಂತ ಇದೆ ನೋಡಿ, ಸೆಟ್ಟಿಂಗ್ನ ಓಪನ್ ಮಾಡಿ. ಅದಾದ ನಂತರ ಇಲ್ಲಿ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಸೈಟ್ ಸೆಟ್ಟಿಂಗ್ ಅಂತ ಕಾಣಿಸ್ತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಕ್ಯಾಮ್ರಾ ಅಂತ ಕಾಣಿಸ್ತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಮ್ರಾ ಅಂತ ಕಾಣಿಸಿದ್ರೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬೇರೆ ಯಾವ್ದಾರ ನೀವು ಇನ್ಸ್ಟಾಲ್ ಮಾಡಿದ್ರೆ ಅದು ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಏನು ಮಾಡಬೇಕಾಗುತ್ತೆ, ಈ ಕ್ಯಾಮ್ರಾ ಇಲ್ಲಿ ಸೆಟ್ಟಿಂಗ್ನಲ್ಲಿ ಇದು ಆನ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ವೆಬ್ಸೈಟ್ನಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಆಯುಷ್ಮಾನ್ ಆಗಿರ್ಬೋದು, ಇಲ್ಲ RRBಗಳಾಗಿರ್ಬೋದು, ಇಲ್ಲ SSC ಆಗಿರ್ಬೋದು, ಕೆಲವೊಂದು ವೆಬ್ಸೈಟ್ಗಳಲ್ಲಿ ಸೆಲ್ಫಿ ಅಂತ ಎಲ್ಲಿ ಕೇಳುತ್ತೆ, ಇಲ್ಲ ಮತ್ತೆ ವೆಬ್ ಕ್ಯಾಮ್ ಎಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ, ಆ ವೆಬ್ ಕ್ಯಾಮ್ ಕನೆಕ್ಟ್ ಮಾಡೋಂಥ ಕಡೆ ಎಲ್ಲ ಈ ಕ್ಯಾಮ್ರಾದಲ್ಲಿ ನೀವು ಆನ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲೇ ಕನೆಕ್ಟ್ ಮಾಡ್ಬೋದು ವೀಕ್ಷಕರೇ. ಇದು 2ನೇ ಸ್ಟೆಪ್ ಆಯಿತು ವೀಕ್ಷಕರೇ. ಅಂದರೆ ಮೊದಲನೇ ಸ್ಟೆಪ್ಪು ನೀವು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. 2ನೇ ಸ್ಟೆಪ್ಪು ನೀವು ಸೆಟ್ಟಿಂಗ್ನಲ್ಲಿ ಹೋಗಿ ನೀವು ಕ್ಯಾಮ್ರಾನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. 3ನೇ ಸ್ಟೆಪ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ. ಈಗ ಇಲ್ಲಿ 3ನೇ ಸ್ಟೆಪ್ ಯಾವುದು ಅಂತಂದರೆ ನೆಟ್ವರ್ಕಿಂಗ್ ವೀಕ್ಷಕರೇ. ಅಂದರೆ ನೆಟ್ವರ್ಕಿಂಗ್ ಅಂತಂದರೆ ನಿಮ್ಮ ಮೊಬೈಲಿಂದ ಡೈರೆಕ್ಟಾಗಿ ನೀವು PC ಅಂದರೆ ಯೂಸ್ ಮಾಡ್ತಾ ಇರ್ತೀರ, ಆ ಸಿಸ್ಟಮ್ಗೆ ಏನಾದರೂ ಡೈರೆಕ್ಟಾಗಿ ನೀವು ವೈಫೈಯಿಂದ ಕನೆಕ್ಟ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಇಲ್ಲಿ ಮೊಬೈಲಿಂದ ಕನೆಕ್ಟ್ ಮಾಡಿರೋಂಥ ಓಪೋ ಮೊಬೈಲ್ F29 Pro ಅಂತ ಇದೆ ನೋಡಿ, ಇದು ನನ್ನ ಮೊಬೈಲಲ್ಲಿ ಕನೆಕ್ಟ್ ಮಾಡಿರೋಂಥದ್ದು. ನಾನೀಗ ಏನು ವೆಬ್ ಕ್ಯಾಮ್ನ ಇನ್ಸ್ಟಾಲ್ ಮಾಡಿದ್ದೆ ಅದೇ ಮೊಬೈಲಿಂದ ಇಲ್ಲಿ ನೋಡ್ತಾ ಇರ್ಬೋದು, ಅದೇ ಮೊಬೈಲಿಂದ ಇಲ್ಲಿ ಪರ್ಸನಲ್ ಹಾಟ್ಸ್ಪಾಟ್ನ ಆನ್ ಮಾಡಿಕೊಂಡು ಇಲ್ಲಿ ಸಿಸ್ಟಮ್ಗೆ ಕನೆಕ್ಟ್ ಮಾಡಿದ್ದೀನಿ, ಅಂದರೆ PCಗೆ ಕನೆಕ್ಟ್ ಮಾಡಿರೋಂಥದ್ದು. ಆಗ ಏನಾಗುತ್ತೆ ಅಂದರೆ ನಿಮ್ಮ ಮೊಬೈಲ್ಗೂ ಮತ್ತು ಸಿಸ್ಟಮ್ನಲ್ಲಿ ಸೇಮ್ ಒಂದೇ ನೆಟ್ವರ್ಕಿಂಗ್ ಆಗಿರುತ್ತೆ ವೀಕ್ಷಕರೇ. ಆಗ ಮಾತ್ರ ಈ ಕ್ಯಾಮ್ರಾ ವರ್ಕ್ ಆಗುತ್ತೆ. ಈ ಐರಿಯು ಕ್ಯಾಮ್ರಾ ಏನಿರುತ್ತೆ ಆಗ ಮಾತ್ರ ವರ್ಕ್ ಆಗುತ್ತೆ. ಸಪೋಸ್ ನೀವೇನಾದರೂ ಇಲ್ಲಿ ಲ್ಯಾನ್ ಕನೆಕ್ಷನ್, ಇಂಟರ್ನೆಟ್ ಕನೆಕ್ಷನ್ ಏನಾದರೂ ನಿಮ್ಮ ಕಂಪ್ಯೂಟರ್ಗೆ ತೊಗೊಂಡಿದ್ರೆ ನಿಮ್ಮ ಮೊಬೈಲಲ್ಲಿ ಮೊಬೈಲ್ ಡಾಟಾದಲ್ಲಿ ಅಂದರೆ ನಿಮ್ಮ ಸಿಮ್ನಲ್ಲಿ ಡಾಟಾ ಯೂಸ್ ಮಾಡ್ತಾ ಇದ್ರೆ ಆವಾಗ ಕನೆಕ್ಟ್ ಆಗಲ್ಲ ವೀಕ್ಷಕರೇ. ಅಂದರೆ ಏನು ನಿಮ್ಮ ಸಿಸ್ಟಮ್ಗೆ ಲ್ಯಾನ್ ಕನೆಕ್ಷನ್ ತೊಗೊಂಡಿರ್ತೀರ ಅದೇ ವೈಫೈನ ಆನ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಇಲ್ಲಿ ವೈಫೈನ ಕ್ಲಿಕ್ ಮಾಡಿಕೊಂಡು ಅದೇ ವೈಫೈನ ನೀವು ಆನ್ ಮಾಡಿಕೊಂಡ್ರೆ ಮಾತ್ರ ಆವಾಗ ಏನಾಗುತ್ತೆ, ಸೇಮ್ ನೆಟ್ವರ್ಕಿಂಗ್ ಆಗಿರುತ್ತೆ. ಸೇಮ್ ನೆಟ್ವರ್ಕಿಂಗ್ ಇದ್ದರೆ ಮಾತ್ರ ಈ ವೆಬ್ಸೈಟ್ ಅಂದರೆ ಈ ವೆಬ್ ಕ್ಯಾಮ್ ಏನಿರುತ್ತೆ ಈ ವೆಬ್ ಕ್ಯಾಮ್ ವರ್ಕ್ ಆಗೋಂಥದ್ದು ವೀಕ್ಷಕರೇ. ಅಂದರೆ ಮೊದಲನೇ ಸ್ಟೆಪ್ ಏನಂತಂದರೆ ಸಾಫ್ಟ್ವೇರ್ನ ನಿಮ್ಮ ಸಿಸ್ಟಮ್ಗೂ ನಿಮ್ಮ PCಗೂ ಮತ್ತು ಮೊಬೈಲ್ಗೆ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. 2ನೇದಾಗಿ ಸೆಟ್ಟಿಂಗ್ ಅಂದರೆ ಕ್ರೋಮ್ ಸೆಟ್ಟಿಂಗ್ ಏನಿರುತ್ತೆ, ಇಲ್ಲಿ ಕ್ರೋಮ್ ಸೆಟ್ಟಿಂಗ್ನಲ್ಲಿ ಸೆಟ್ಟಿಂಗ್ ಹೋಗಿ ಇಲ್ಲಿ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿಗೆ ಹೋಗಿ ಇಲ್ಲಿ ಸೈಟ್ ಸೆಟ್ಟಿಂಗ್ ಅಂತ ಇರುತ್ತೆ ನೋಡಿ, ಇಲ್ಲೋಗಿ ಮತ್ತು ಇಲ್ಲಿ ಕ್ಯಾಮ್ರಾ ಅಂತ ಇರುತ್ತೆ ನೋಡಿ, ಇಲ್ಲಿ ಇದೇ ಕ್ಯಾಮ್ರಾನ ಸೆಲೆಕ್ಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಬೇರೆ ಆಪ್ಷನ್ ಬೇರೆ ಸೆಲೆಕ್ಟ್ ಆಗಿದ್ರೆ ಅದು ಚೇಂಜ್ ಮಾಡಿ ನೀವು ಈ ಕ್ಯಾಮ್ರಾನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಈ ಕ್ಯಾಮ್ರಾ ವರ್ಕ್ ಆಗುತ್ತೆ. ಅದಾದಮೇಲೆ 3ನೇ ಸ್ಟೆಪ್ ಏನಂದರೆ ಸೇಮ್ ನೆಟ್ವರ್ಕಿಂಗ್ ಇರಬೇಕಾಗುತ್ತೆ ವೀಕ್ಷಕರೇ. ಸಪೋಸ್ ನಿಮ್ಮ ಮೊಬೈಲಿಂದನೇ ನಿಮ್ಮ ಸಿಸ್ಟಮ್ ಕನೆಕ್ಟ್ ಮಾಡಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಬೇರೆ ಯಾವುದೋ ಮೊಬೈಲಿಂದ ಸಿಸ್ಟಮ್ ಕನೆಕ್ಟ್ ಮಾಡಿ ನಿಮ್ಮ ಮೊಬೈಲಲ್ಲಿ ಆನ್ ಮಾಡಿದ್ರೂ ಕೂಡ ಕನೆಕ್ಟ್ ಆಗಲ್ಲ. ಸೇಮ್ ಒಂದೇ ಇದೇ ಮೊಬೈಲಿಂದನೇ ನಿಮ್ಮ ಸಿಸ್ಟಮ್ ಕನೆಕ್ಟ್ ಆಗಿರಬೇಕು. ಇಲ್ಲ ಲ್ಯಾನ್ ಕನೆಕ್ಷನ್ ಏನಾದ್ರು ತೊಗೊಂಡಿದ್ರೆ ಆ ಲ್ಯಾನ್ ಕನೆಕ್ಷನ್ ವೈಫೈನ ನಿಮ್ಮ ಮೊಬೈಲ್ ತೊಗೊಂಡಿರ್ಬೇಕಾಗುತ್ತೆ. ಈ ರೀತಿ ನೆಟ್ವರ್ಕಿಂಗ್ ಸೇಮ್ ಆಗಿದ್ರೆ ಮಾತ್ರ ವೆಬ್ಸೈಟ್ ವರ್ಕ್ ಆಗುತ್ತೆ ವೀಕ್ಷಕರೇ. ಆಗ ನೀವೇನ್ ಮಾಡಬೇಕಾಗಿರುತ್ತೆ, ನೀವು ಸಾಫ್ಟ್ವೇರ್ ನಲ್ಲಿ ಇಲ್ಲಿ ಏನಾದ್ರು ನೀವು ಕ್ಯಾಮ್ರಾ ಯೂಸ್ ಮಾಡಬೇಕು ಅಂತಂದ್ರೆ ಕ್ಯಾಮ್ರಾ ಇದನ್ನು ಆನ್ ಮಾಡ್ಕೋಬೇಕಾಗಿರುತ್ತೆ. ಅದಾದ ನಂತರ ನಿಮ್ಮ ಮೊಬೈಲಲ್ಲೂ ಕೂಡ ಆನ್ ಮಾಡಬೇಕಾಗಿರುತ್ತೆ ವೀಕ್ಷಕರೇ. ನೋಡಿ ಕನೆಕ್ಟ್ ಆಗಿರೋಂಥದ್ದು. ಈ ರೀತಿ ಕನೆಕ್ಟ್ ಆದಮೇಲೆ ನೀವೇನು ಮಾಡಬೇಕು, ಇಲ್ಲಿ ನಿಮ್ಮ ಕ್ರೋಮ್ನಲ್ಲಿ ಯಾವೊಂದು ವೆಬ್ಸೈಟ್ನಲ್ಲಿ ನೀವು ಫೋಟೋ ಲೈವ್ ಫೋಟೋ ಆಗಿರ್ಬೋದು, ಇಲ್ಲ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಕ್ಯಾಮ್ರಾ ಅಂದರೆ ವೆಬ್ ಕ್ಯಾಮಲ್ಲಿ ತೆಗಿತಿದ್ರೆ ಅದರ ಬದಲು ನಿಮ್ಮ ಮೊಬೈಲ್ಗಳಲ್ಲೇ ತೆಗಿಬೋದು ವೀಕ್ಷಕರೇ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್